ಯಾಕೆ ನಾನು ಯಾರಿಗೂ ಇಷ್ಟ ಆಗಂಗಿಲ್ಲ. ನಾನು ನೋಡಿದ್ರೆ ಎಲ್ಲರೂ ಯಾಕೆ ಹಿಂಗೆ ಮಾಡ್ತಾರೆ? ನಂದು ಈ ತಪ್ಪೈತಿ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ? ನಾನು ಯಾಕೆ ಯಾರಿಗೂ ಇಷ್ಟ ಆಗಂಗಿಲ್ಲ? ಆದರೆ ಕ್ರೀಶ್ ಅವರು ನನ್ನನ್ನು ಮದುವೆ ಆಗಿ ತಾವು ಕಷ್ಟ ಅನುಭವಿಸೋಂಗಾಗೈತಿ. ಆ ಕಡೆ ಹುಟ್ಟಿದಾಗ ಅಮ್ಮನ್ನ ಕಳ್ಕೊಂಡೆ, ಈ ಕಡೆ ಕೃಷ್ಣ ಪ್ರೀತಿ ಮಾಡಿ ಅಪ್ಪನ ಪ್ರೀತಿ ಕಳ್ಕೊಂಡೆ. ಈಗ ಯಾರು ಇಲ್ಲ ಅನಾಥವಾಗಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ ನನಗೆ. ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆ? ನಾನು ಯಾಕೆ ಯಾರಿಗೂ ಇಷ್ಟ ಆಗಲ್ಲ? ನಾನು ಯಾಕೆ ಯಾರಿಗೂ ಇಷ್ಟ ಆಗಲ್ಲ? ಯಾಕೆ ದೇವ್ರಿ ನನ್ನನ್ನು ಈ ಭೂಮಿ ಮೇಲೆ ತಗೊಂಡು ಬಂದೆ? ನಾನು ಏನು ತಪ್ಪು ಮಾಡಿದ್ದೆ ಅಂತ ನನ್ನ ಭೂಮಿ ಮೇಲೆ ಕರ್ಕೊಂಡು ಬಂದೆ? ಇಲ್ಲ ಅಂದ್ರೆ ನನ್ನ ಜೊತೆ ನನ್ನ ತಾಯಿನೂ ಇರಬೇಕಾಗಿತ್ತು. ನನ್ನ ಭೂಮಿ ಕಳಿಸಿ ನನ್ನ ತಾಯಿನ ಯಾಕೆ ಕಿತ್ಕೊಂಡೆ? ತಾಯಿ ಇಲ್ದಿರೋ ಕಷ್ಟ ಏನು ಅಂತ ನಮ್ಮ ಚಿಕ್ಕಮ್ಮ ಬಂದಮೇಲೆ ನನಗೆ ಗೊತ್ತಾಯ್ತು. ಚಿಕ್ಕಮ್ಮ ನನಗೆ ಕೊಟ್ಟಿರೋ ಕಾಟುಗಳು ಒಂದಲ್ಲ ಎರಡಲ್ಲ. ಅವರೆಷ್ಟೇ ಕಾಟ ಕೊಟ್ಟರು ನಾನು ತಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ಇವಾಗ ನನ್ನಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಈ ಕಡೆ ಅಮ್ಮವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಈ ಕಡೆ ಕೃಷ್ಣಗೂ ಕೂಡ ತೊಂದರೆ ಆಗುತ್ತೆ. ಇಷ್ಟು ದಿನ ನೋಡಿದ್ರೆ ಚಿಕ್ಕಮ್ಮನ ಕಾಟನ ಸಹಿಸ್ಕೊಳ್ಳೋಕ್ಕಾಗದೆ ಕೃಷ್ಣ ಮದುವೆಯಾಗಿ ಬಂದ್ಬಿಟ್ಟೆ. ಆ ಕಡೆ ಅಪ್ಪಂಗೂ ಮೋಸ ಮಾಡಿದೆ. ನನ್ನನ್ನೇ ನಂಬಿರೋಂಥ ಅಪ್ಪಂಗೂ ಸಾಕಿ ಸಲಹೆ ನನ್ನ ಇಷ್ಟು ದೊಡ್ಡವಳು ಮಾಡಿರೋ ಅಪ್ಪಂಗೂ ಮೋಸ ಮಾಡಿದೆ. ಅದಕ್ಕೆ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಈ ಅಜ್ಜಿ ರೂಪದಲ್ಲಿ ನನಗೆ ಶಿಕ್ಷೆ ಸಿಗ್ತಾ ಇದೆಯಾ? ಈ ಅಜ್ಜಿ ನನಗೆ ಯಾಕೆ ಹೇಗಂದ್ರು ನಾನು ಹಾಕೊಂಡಿರೋ ಬಟ್ಟೆ ಅಷ್ಟು ಕೆಟ್ಟದಾಗಿದೆಯಾ? ಏನು ಮಾಡಲಿ? ಆದರೆ ಕೃಷಿ ಯಾವತ್ತೂ ನನ್ನನ್ನು ಆ ರೀತಿ ನೋಡೇ ಇಲ್ಲ. ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ. ಆದರೆ ಈ ಒಬ್ಬೊಬ್ಬರು ನನಗೆ ಯಾಕೆ ಹಿಂಗೆ ದೋಷ ಮಾಡ್ತಾರೆ? ಯಾಕೆ ನನಗೆ ಹಿಂಗಾಗ್ತೈತಿ? ಯಾಕೆ ಹಿಂಗಾಗ್ತೈತಿ? ಯಾಕೆ ಹಿಂಗಾಗ್ತೈತಿ? ಅಲ್ಲಿ ಅಮ್ಮನ ಮದುವೆಗದು ಹೋಗ್ಬೇಕು ಅಂದನು. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೋದರೆ ಅಪ್ಪ ನನ್ನ ಜೊತೆ ಮಾತಾಡಲ್ಲ ಅನ್ನೋ ಒಂದು ಬೇಜಾರು ಕೂಡ ಇರ್ತೈತಿ. ಈ ಕಡೆ ನೋಡಿದ್ರೆ ಈ ರೀತಿ ನೋವು, ಆ ಕಡೆ ನೋಡಿದರೆ ಆ ರೀತಿ ಒಂದು ಸಂಕಟ. ಏನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ. ನಾನೇನು ಮಾಡಲಿ? ಏನು ಮಾಡಲಿ? ಈ ಥರ ಕಷ್ಟಗಳು ನನಗೆ ಒಬ್ಬಳಿಗೆನ ಬರ್ತಾವ. ನನ್ನಿಂದಾಗಿ ಅಮ್ಮರು ಕೂಡ ಕಷ್ಟನೇ ಅನುಭವಿಸ್ಬೇಕಾ? ಇಲ್ಲ, ಈ ಅಜ್ಜ ಅಜ್ಜಿ ಹೋಗೋವರೆಗೂ ನಾನು ಈ ಮನೇಲಿ ಇರಬಾರ್ದು. ನಾನು ಇಲ್ಲಿಂದ ಎಲ್ಲಿಗಾದರೂ ಹೋಗಬೇಕು. ಅಪ್ಪನ ಪ್ರೀತಿನ ನಾನು ಪಡ್ಕೋಬೇಕು. ಅಪ್ಪನ ಕಾಲಿಗೆ ಬಿದ್ದು ನನ್ನ ತಪ್ಪಾಯ್ತು ಅಂತ ನಾನು ಕೇಳಬೇಕು. ನಾನು ಇವಾಗಲೇ ಹೋಗಬೇಕು. ಸುಂದ್ರಿ, ಏನಾಯ್ತು? ಯಾಕೆ ಇಲ್ಲಿ ಕುಂತ ಅಳ್ತಾ ಇದೆಯಾ? ಏನಾಯ್ತು ಅಂತ ನನಗೆ ಹೇಳ್ತೀಯಾ ಇಲ್ವಾ ಇವಾಗ? ಕ್ರೀಶ್, ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾ ಇದೆ ಕ್ರೀಶ್. ನನಗೆ ಎಲ್ಲಿರೋದಕ್ಕೆ ಆಗ್ತಾ ಇಲ್ಲ ಕ್ರೀಶ್. ಅಪ್ಪನ ನೋಡಬೇಕು ಅಂತ ಅನಿಸ್ತಾ ಇದೆ, ಚಿಕ್ಕಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ, ಅಮ್ಮಗನ್ನ ನೋಡಬೇಕು ಅಂತ ಅನಿಸ್ತಾ ಇದೆ. ತುಂಬ ದಿನ ಆದಮೇಲೆ ಈ ರೀತಿ ನನಗೆ ಮನಸ್ಸಲ್ಲಿ ಅನಿಸ್ತಾ ಇದೆ. ನಮ್ಮಮ್ಮನ್ನು ನಾನು ಯಾವತ್ತೂ ನೋಡಿಲ್ಲ ಕ್ರೀಶ್. ಆದರೆ ಇವತ್ತು ಯಾಕೋ ಗೊತ್ತಿಲ್ಲ, ನನಗೆ ನಮ್ಮಮ್ಮನ್ನು ನೋಡಬೇಕು ಅಂತ ಅನಿಸ್ತಾ ಇದೆ. ನಮ್ಮಮ್ಮ ಹೇಗಿದ್ರು ಅಂತಲೂ ಗೊತ್ತಿಲ್ಲ ಕ್ರೀಶ್ ನನಗೆ. ನಮ್ಮಮ್ಮ ಹೇಗಿದ್ರು ಅವ್ರ ಫೋಟೋ ಆದರೂ ತೋರಿಸಿ ಅಂತ ಅಪ್ಪನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ. ನಮ್ಮಮ್ಮ ಒಂದು ಸರಿ ನನಗೆ ಅಪ್ಪ ತೋರಿಸೇ ಇಲ್ಲ. ಯಾಕಂದ್ರೆ ಅಪ್ಪ ನನಗೆ ಅಮ್ಮನ ಪ್ರೀತಿನ ಕೊಡ್ತಾಯಿದ್ರು. ಅದಕ್ಕೆ ನಾನು ಯಾವತ್ತೂ ಅಪ್ಪನ ಕೇಳಿಲ್ಲ. ಕೇಳಿ ಅಪ್ಪಂಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ಯಾವತ್ತೂ ಕೇಳೋಕೆ ಹೋಗಲಿಲ್ಲ ಕ್ರಿಶ್. ಆದರೆ ಇವತ್ತು ಯಾಕೋ ಗೊತ್ತಿಲ್ಲ, ಅಮ್ಮ ತುಂಬಾ ನೆನಪಿಗೆ ಬರ್ತಾ ಇದ್ದಾಳೆ. ಅಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ. ನಾನು ಹೋಗಿ ಹೆಂಗಾದರೂ ಮಾಡಿ ಅಮ್ಮನ ಫೋಟೋ ತೊಗೊಂಡು ಬರಬೇಕು. ನಾನು ಅಮ್ಮನ ನೋಡಬೇಕು. ಅಮ್ಮ ನಾನು ಯಾಕೆ ಬಿಟ್ಟು ಹೋದೆ ಅಂತ ಕೇಳಬೇಕು ಅಂತ ಅನಿಸ್ತಾ ಇದೆ ಕ್ರಿಶ್, ಅನಿಸ್ತಾ ಇದೆ. ಅಯ್ಯೋ, ಯಾರಾದರೂ ಏನಾದರೂ ಅಂದ್ರ ನಿಂಗೆ? ಯಾಕೆ ಇಷ್ಟು ಅಳ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡು ಸುಂದ್ರಿ, ನೀನು ಈ ರೀತಿ ಅಳಕತ್ರ ನನಗೆ ತುಂಬ ಬೇಜಾರಾಗ್ತತಿ. ಅಯ್ಯೋ, ನನಗೆ ಯಾರೇನಂತಾರೆ ಈ ಮನೇಲಿ? ಯಾರು ಏನು ಅಂದಿಲ್ಲ ಕ್ರಿಶ್. ಆದ್ರೆ ನನಗೆ ಅಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ. ಅಪ್ಪಂಗೆ ನಾನು ಮೋಸ ಮಾಡಿದ್ದೀನಿ. ಅಪ್ಪನ ಹತ್ರ ಖಾಲಿ ಬಿದ್ದು ಕ್ಷಮೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಹೆಂಗಾದರೂ ಮಾಡಿ ನನ್ನ ಅಪ್ಪನ ನೋಡಬೇಕು, ಅಮ್ಮನ ಫೋಟೋ ಇಸ್ಕೊಂಡು ಬರಬೇಕು ಅಂತ ಅನಿಸ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ದು ಈ ಕಣ್ಣೀರು ಹಾಕ್ತಾ ಇದ್ದೀನಿ ಕ್ರಿಶ್, ಅಷ್ಟೇ. ಅದು ಬಿಟ್ಟರೆ ನನಗೆ ಇಲ್ಲಿ ಯಾರು ಏನು ಅಂದಿಲ್ಲ ಕ್ರಿಶ್. ಅಯ್ಯೋ 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 ಅಯ್ಯೋ, ನನ್ನ ಕಣ್ಣಾಗ ನಾನು ಏನು ನೋಡಾಕತ್ತನು ಮಾರಾಯ? ಅಯ್ಯೋ ಬಾರ್ರಿ ಇಲ್ಲಿ ಐಶ್ವರ್ಯ. ಐಶ್ವರ್ಯ, ನನ್ನ ಕಣ್ಣಾಗಿದ ನೋಡೋಕ್ಕಾಗವಲ್ದ ಯವ್ವ. ಅಯ್ಯೋ ಅಯ್ಯೋ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗ್ಯಾತಾಳ ನಿನ್ನ ಗೆಳತಿ ಮಗಳ. ನೋಡ್ಬಾರ ಇಲ್ಲಿ. ಅಯ್ಯೋ ಅಜ್ಜಿ, ಏನಾಯ್ತು ಇವಾಗ? ಯಾಕೆ ಇಂಥ ಪರಿಪಾಯ ಮಾಡ್ತಾ ಇದೀಯಾ? ಅಯ್ಯೋ 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 ಅಂತ ಮಂದಿನೆಲ್ಲ ಯಾಕೆ ಸೇರಿಸ್ತಾ ಇದೆಯಾ? ನಿಂಗೇನಾದರೂ ಹುಚ್ಚಿಡಿತಾ? ನಿನಗೇನಾರ ನಾಚಿಕೆ ಮಾನ ಮರ್ಯಾದೆ ಏನಾರ ಐತನ ಹುಡುಗಿ? ಹಾಂ, ನಿನಗೆ ಒಂದೀಟು ಏನು ಇಲ್ಲನ? ಅಲ್ಲ, ಒಬ್ಬ ಹುಡುಗ ಸಿಕ್ಕಾನಂತ ಹೇಳಿ, ಫ್ರೆಂಡ್ ಅಂತ ಹೇಳಿ ಅವನ ತೆಚ್ಚ ಹಾಕೊಂಡ ಗಟ್ಟಿಯಾಗ ಬಿಗಿತ್ಕೊಂತ ನಿಂತೀಯನ? ನಿನಗೆ ನಿಮ್ಮಪ್ಪ ನಿಮ್ಮವ್ವ ಏನು ಕಲಿಸ್ಕೊಟ್ಟಾರ ಇಲ್ಲ ಮನ್ಯಾಗ?
ಈಗ ಮಾಡಂತ ಹೇಳಿಕೊಟ್ಟಾರೇನ? ಹಾಂ, ದೊಡ್ಡ ಮನೆ ಹುಡುಗನ್ ನೋಡಿ ಬುಟ್ಟಿಗೆ ಬೀಳ್ಸ್ಕೊಂಡಾರೇನ ಮುಳ? ಅಯ್ಯೋ ಅಜ್ಜಿ, ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಈ ರೀತಿ ಮಾತಾಡೋದು ತಪ್ಪಾಗ್ತೈತಿ. ಅವಳು ನನ್ನ ಫ್ರೆಂಡ್ ಅದಾಳ, ಅಮ್ಮನ್ನ ಫ್ರೆಂಡ್ ಮಗಳಾಗಿರ್ಬೋದು, ಆದ್ರೆ ಅವಳು ನನ್ನ ಫ್ರೆಂಡು. ಅವಳು ಕಷ್ಟ ಅಂತ ಹೇಳ್ಕೊಳಕತ್ತಿದ್ರೆ ನಾನು ಅವಳನ್ನ ಸಮಾಧಾನ ಮಾಡ್ತಾ ಇದ್ನಿ. ಆದ್ರೆ ನೀನು ಬಂದು ಏನೇನು ಹೇಳ್ತಾ ಇದೆಯಲ್ಲ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯ ಅಜ್ಜಿ? ಬಂದು ಒಂದೋ ದಿನಕ್ಕೆ ಈ ರೀತಿ ನೀನು ಮಾತಾಡೋದು ತಪ್ಪಾಗ್ತೈತಿ. ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಅಜ್ಜಿ, ಆ ರೀತಿ ಹಾಗೆ ಮಾತಾಡೋದಲ್ಲ. ಅಲ್ಲ, ನೀ ನನಗೆ ಹೇಳ್ಕೊಡೋಂಗಾತನೋ? ಹಾಂ, ಬಾಡ್ಕೋ ನೀನು ಈ ಕಡೆ ಬಾಯ್ಲಿ. ಆಕಿಗೆ ಚಂದಾಗ ಒಂದು 4 ಬಿಡ್ತಾನೆ ತೆಗೆದು ಕಪಾಳಿಗೆ. ಹಾಂ, ಅಲ್ಲಿ ಏನು ಅನ್ಕೊಂಬಿಟ್ಟಾಳಕಿ? ನಮ್ಮ ಮನೆ ಮಾನ ಮರ್ಯಾದೆಲ್ಲ ತೆಗಿಬೇಕು ಅನ್ಕೊಂಬಿಟ್ಟಾಳೇನಕಿ? ಅಲ್ಲಿ ಕಟ್ಟಿಬಿಡ ಆಡಿ ತಂದ. ಅಜ್ಜಿ, ನೀನು ಈ ರೀತಿ ಎಲ್ಲ ಮಾತಾಡೋಕೆ ಹೋಗಬೇಡ. ಅವಳು ನನ್ನ ಫ್ರೆಂಡ್ ಅದಾಳ. ನೀನು ಈ ರೀತಿ ಮಾತಾಡಿದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಮೊದಲೇ ಅವಳು ಅಮ್ಮನ ಪ್ರೀತಿನ ಕಳ್ಕೊಂಡಿದ್ದಾಳ, ಅಪ್ಪನ ಪ್ರೀತಿನೂ ಕಳ್ಕೊಂಡಿದ್ದಾಳ. ಪಾಪ, ಅವಳು ಮಲ್ತಾಯಿ ಕೈಯಲ್ಲಿ ಬೆಳೆದಿರೋ ಮಗಳು. ಅವಳಿಗೆ ಎಷ್ಟು ಕಷ್ಟ ಇದೆ ಅಂತ ನಿನಗೇನು ಗೊತ್ತು? ಅಷ್ಟು ಕಷ್ಟ ಇದ್ರೂ ನಕ್ಕೊಂತ ಇರ್ತಾಳ. ಆದ್ರೆ ನೀನು ಅವಳಿಗೆ ಅವಾಗಲೇ ಆ ರೀತಿ ಎಲ್ಲ ಅಂದಿದ್ದು ಅವಳಿಗೆ ಬೇಜಾರಾಗೈತಿ. ಅದಕ್ಕೆ ಅವಳಿಗೆ ಅವ್ರ ಅಮ್ಮನ ನೋಡಬೇಕು ಅಂತ ಅಳ್ತಾ ಇದ್ಲು. ನಾನು ಅವಳಿಗೆ ಸಮಾಧಾನ ಮಾಡ್ತಾ ಇದ್ನಿ. ಆದ್ರೆ ನೀನು ಮತ್ತಿವಾಗ ಬಂದ ಬಾಯ್ ಬಿಡ್ಕೊಳ್ತಿದ್ದಿ. ನಿನ್ನಂಥ ಅಜ್ಜಿನ ನಾನು ಇಲ್ಲೇ ನೋಡಿಲ್ಲ. ನೀನು ಯಾಕಾದ್ರೂ ಇಲ್ಲಿಗೆ ಬಂದ್ಯೋ ಏನೋ. ನೀನು ಬಂದಿರೋದಕ್ಕೆ ಖುಷಿನೂ ಆಗ್ತಾ ಇತ್ತು, ಆದರೆ ಇವಾಗ ಯಾಕೆ ಬಂದಿದೀಯಾ ಅಂತ ಅನಿಸ್ತಾ ಇದೆ. ಛೀ, ನೀನು ಒಬ್ಳು ಅಜ್ಜಿನ. ಅಯ್ಯೋ 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 ಹಾಳಾದವನ, ಆಕೆ ಸಲುವಾಗಿ ನನ್ನ ಬೈತೀಯೇನೋ ನೀನು? ನನ್ನನ್ನು ಬೈತಿದಿ? ಏ ಐಶ್ವರಿ, ನೀನು ನಿನ್ನ ಮಗಳಿಗೆ ಇದ್ದ ಬುದ್ಧಿ ಕಲಿಸಿದ್ಯಾ ನೀನು 2 ವರ್ಷದಾಗ? ಅಲ್ಲೇ ನಾಯಿ ಹಂಗ ನಾನು ಹೇಳಿದಂಗೆ ಕೇಳ್ಕೊಂತ ಪೀತಿದ್ದ. ಇಲ್ಲಿ ಬಂದ ಭಾಳ ಹೆಚ್ಕೊಂಡು ಬಿಟ್ಟಾನ. ಬಾರ್ಲೆ ಇಲ್ಲಿ. ಅಯ್ಯೋ ಮತ್ತೇನಾಯ್ತು? ಯಾರು ಏನು ಮಾಡಿದ್ರು? ಈ ಕೃಷಿ ಏನು ಮಾಡ್ದ ಒಂದೂ ಗೊತ್ತಾಗ್ತಾ ಇಲ್ಲ. ಈ ಅತ್ತೆ ಬಂದಾಗಿಂದ ತೆಲ್ಲು ಆಗಿಬಿಟ್ಟಿದಾರ. ಎಂಥ ಚಂದ ಇತ್ತು ಮನೆ, ಇವಾಗ ಒಳ್ಳೆ ಇದಾದಂಗೆ ಆಗತೈತಿ. ಅಯ್ಯೋ, ಇವ್ರು ಬಂದಿದ್ದು ಈ ಕಡೆ ಖುಷಿ ಆದರೆ ಈ ಕಡೆ ಯಾಕಾದರೂ ಬಂದ್ರಪ್ಪ ಅನ್ನೋಂಗೆ ಆಗತ್ತೆ ಬಿಟ್ಟೈತಿ. ಸಮಾಧಾನ ಇಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಓಡಾಡಿ ಕಾಲೆಲ್ಲ ನೋವು ಬಂತು. ಮೊದಲು ಎಷ್ಟು ಚೆನ್ನಾಗಿದ್ದೆ ಒಬ್ಳೆ. ಪಾಪ ಸುಂದ್ರಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳ. ಅದಕ್ಕೆ ನಾನು ಸೊಸೆ ಅಂತ ಹೇಳ್ತೀನಿ ಅಂತಂದ್ರೆ ಬೇಡ ಅಂತ ಮಾತು ತಗೊಂಡ್ಲು. ಈಗ ತಾನ ಕಷ್ಟದಲ್ಲೇ ಸಿಲುಕೊಂಡ್ಬಿಟ್ಟಾಳ. ಏನಪ್ಪ ಮಾಡೋದು ದೇವ್ರೇ? ಬಂದೋ ಇಲ್ಲಲೇ? ಇನ್ನು ಅಲ್ಲೇ ನಿನ್ನ ಕನಿ ಕೇಳ್ಕೊಂತ ನಿಂತೇನ? ಅತಿ ಬನ್ನಿ ಇಲ್ಲೇ ಅದೇನ್ರಿ. ಅಯ್ಯೋ ಅಜ್ಜಿ, ಅಮ್ಮವ್ರನ್ನ ಯಾಕೆ ಕರೀತಾ ಇದ್ದೀರಾ? ಇವಂದು ಏನೂ ತಪ್ಪಿಲ್ಲ ಅಜ್ಜಿ. ಕ್ರಿಶ್ ನನಗೆ ಸಮಾಧಾನ ಮಾಡಕ್ಕೆ ಬಂದರು. ನಂದೇ ತಪ್ಪು ಅಜ್ಜಿ. ನಾನಿಲ್ಲಿರಲ್ಲ, ನಾನು ಇಲ್ಲಿಂದ ಹೊರಟೋಗ್ತೀನಿ. ನೀವು ಜಗಳ ಮಾಡಕ್ಕೆ ಹೋಗಬೇಡ ಅಜ್ಜಿ. ನೀವು ಇವಾಗಾದರೂ ಬಂದಿದ್ದೀರಾ, ನೀವು ಆರಾಮಾಗಿರಿ. ಪಾಪ ಕ್ರಿಶ್ ಮಾತು ಕೇಳಿ ನೀವು ಡ್ರೆಸ್ನ ಕಳೆದು ಮತ್ತೆ ಸೀರೆನ ಉಟ್ಕೊಂಡು ಬಂದಿದ್ದೀರಾ. ನಿಮ್ಮಂಥವ್ರಿಗೆ ನನ್ನಿಂದ ಬೇಜಾರಾಗಬಾರ್ದು. ನಾನು ಇಲ್ಲಿಂದ ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ ನೀನು? ಇಲ್ಲಿಗೆ ಹೋಗ್ತೀಯಾ? ನೀನು ಇಲ್ಲಿಂದ ಹೋದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ ನೋಡು ಸುಂದ್ರಿ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನೆ ಇದ್ದೇನು. ನೀನು ಹೇಳಿದಂಗೆ ಕೇಳಕತ್ತೇನಂತೇಳಿ ನೀನು ಇಲ್ಲಿಂದ ಹೋಗ್ತಾನಂತ ಹೇಳ್ತಿದ್ದಿ. ನೋಡು, ಇಲ್ಲಿಂದ ಏನಾದರೂ ಹೋದರೆ ನನ್ನ ಮೇಲೆ ಆನಿ. ನೀನು ಹೋಗು, ಅವಾಗ ನನ್ನ ಹೆಣ ಬಿದ್ದಿರುತ್ತೆ ಇಲ್ಲಿ. ಅಯ್ಯೋ ಕ್ರಿಶ್, ಏನು ಮಾತಾಡ್ತಾ ಇದೆಯಾ? ಈ ರೀತಿ ಎಲ್ಲ ಮಾತಾಡೋದಕ್ಕೆ ಹೋಗಬೇಡ, ನಂಗೆ ಬೇಜಾರಾಗುತ್ತೆ. ಹಾಗಾದರೆ ಇಲ್ಲೇ ಇರ್ಬೇಕು ನೀನು, ಎಲ್ಲಿಗೂ ಹೋಗಬಾರ್ದು. ಸರಿ, ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಈ ಅಜ್ಜಿ ಬಂದಿದ್ದು ಮನೆಯೆಲ್ಲ ರಣರಂಗ ಆಗ್ತಾ ಇದೆ. ಛೇ, ಯಾಕಾದರೂ ಬಂದರು ಅಂತ ಅನಿಸ್ತಾ ಇದೆ. ನಿನ್ನ ಕಣ್ಣಲ್ಲಿ ನೀರೇ ನೋಡಬೇಕಾಗ್ತಾ ಇದೆ ನಾನು. ನಡಿ, ನೀನು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಡಿ. ಮತ್ತೆ ಏನಾಯ್ತು ರತಿ ಅಂತ ಪರಿ ಕರೆಯಾಕತ್ತೀರಿ? ಯಾಕೆ ಕರೆದ್ರಿ? ಏನ ಹಾಳಾದಾಕಿನ ಇಷ್ಟೊತ್ತೇನು ನಿನಗೆ ಬರಾಕ? ಅಲ್ಲ, ಈಗ ನೀನು ಗೆಳತಿ ಮಗಳಂತ ಅಂದಿ. ಹಾಂ, ಈಗ ನೋಡಿದ್ರೆ ಇವರಿಬ್ರು ಇಲ್ಲಿ ನಿಂತ್ಕೊಂಡು ತಬ್ಕೊಂಡ ನಿಂತಾರ. ನನ್ನ ಕಣ್ಣಾರದನ್ನ ನೋಡೋಕ್ಕಾಗವಲ್ತ. ಏನು ನಡೆಸಿದ್ರಿ ಇಲ್ಲಿ? ಏನು ನಡೆಯಾಕತ್ತತಿ ಮನ್ಯಾಗ? ನಮ್ಮ ಮನೆ ಮಾನ ಮರ್ಯಾದೆ ತೆಗಿಬೇಕಂತ ಅನ್ಕೊಂಡೇನೋ ನಿನ್ನ ಗೆಳತಿ ಮಗಳು ಇಲ್ಲಿ ಕರೆಸಿ. ಹಾಂ, ಚಕ್ಕಂದ ಆಡಕತ್ತಾರ ಇಲ್ಲಿಬ್ರು. ಚಕ್ಕಂದ ಅಡಿಗೆ ಮನೆ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ. ಈ ಎಂಥ ಆಕಿನ ಕರ್ಕೊಂಡು ಬಂದಿದ್ದೀವಿ ನೋಡು ನಮ್ಮ ಮನೆ ಮಾನ ಮರ್ಯಾದೆ ತೆಗಿಯಾಕ. ಅಯ್ಯೋ ಅತ್ತೆ, ನೀವು ಈ ರೀತಿ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ ಅತ್ತೆ. ಪಾಪ ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ನನ್ನ ಫ್ರೆಂಡು ತೀರಿ ಹೋದ್ಲಲ್ಲ, ಅವಳ ಮಗಳು. ಆದ್ರೆ ಈಗ ಅವರು ಮಲ್ತಾಯಿ ತುಂಬಾ ಕಾಟ ಕೊಡ್ತಾ ಇದ್ಲು. ಅದಕ್ಕಾಗಿ ನಾನು 1-2 ದಿನ ಇಲ್ಲಿ ಇರಲಿ ಅಂತ ಕರ್ಕೊಂಡು ಬಂದೆ. ನಿಮ್ಮಂದು ಅವಾಗಲೇ ಹೇಳಿದ್ದು ನಾನು ಸುಳ್ಳು. ಪಾಪ ಅವಳಿಗೆ ತುಂಬಾ ಕಷ್ಟ ಇದೆ ಅತ್ತೆ, ಅದಕ್ಕಾಗಿ ಅವಳನ್ನ ನಾನು ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಆದರೆ ನೀವು ಅವಳಿಗೆ ಈ ರೀತಿ ಎಲ್ಲ ಹೆಸರುಗಳನ್ನ ಕೊಡೋದು ಸರಿಯಲ್ಲ ಅತ್ತೆ, ಸರಿಯಲ್ಲ. ಏನು ಸರಿಯಲ್ಲ? ನೀ ನನಗೆ ಪಾಠ ಮಾಡಕ್ಕೆ ಬರತ್ತಿದ್ದಿ? ಹಾಂ, ನೀ ನನಗೆ ವಾಪಸ್ ಮಾತಾಡಕ್ಕೆ ಬರ್ತಿದ್ದಿ? ಎಷ್ಟೈತಿ ನಿನ್ನ ಕೆಲಸ ಅಷ್ಟೇ ನೋಡು. ಏನು ಈ ಮನೆ ಸೊಸೆ ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಅತ್ತಿಗೆ ವಾಪಸ್ ಮಾತಾಡಕ್ಕೆ ಬಂದ್ರೆ ಮೊದಲಿನ ಈ ಶಾಂತಕ ಆಗ್ಬೇಕಾಕತ್ ನಾನು. ಈಗ ಜೈಮಾಲ ಅಂತ ಇಟ್ಕೊಂಡಿರ್ಬೋದು ಹೆಸರು, ಅದು ನೋಡಕ್ಕಷ್ಟೇ ಚಂದ. ಹೆಸರಿನ ತಕ್ಕಂಗ ಇರಾಕ ಈ ಶಾಂತಕಗ ಆಗಂಗೆ ಇಲ್ಲ. ಏನು ಶಾಂತಕ ಯಾರಂತ ಗೊತ್ತೈತೆ ಇಲ್ಲ ನಿನಗೆ? ಗೊತ್ತು ಅತ್ತೆ, ಗೊತ್ತು. ಈ ಮನ್ಯಾಗ ಇದ್ಕೊಂಡ ಅರಮನ್ಯಾಗ ನನ್ನ ಮಗ ನಿನಗೆ ಅರಮನೆ ಕೊಟ್ಟಾನ. ಅರಮನ್ಯಾಗ ತಿನ್ಕೊಂತ ಉನ್ಕೊಂತ ಆಳು ಕಾಳು ಇಟ್ಕೊಂಡ ಮೊದಲು ಹೆಂಗಿದ್ದಿ? ತಿರ್ಕರ್ ನಾಯಿ ಹೆಂಗಿದ್ದಿ? ಈಗ ನೋಡು ಹೆಂಗದಿ. ಹಿಟ್ಟಿಟ್ಟ ಬ್ಲೌಸ್ಗಳು ಹಾಕೊಂಡ
ಸೀರೆಗಳು ಉಟ್ಕೊಂಡು ಮನ್ಯಾಗ ಚಪ್ಪಲ್ ಗಿಪ್ಪಲ್ ಹಾಕೊಂಡು ಡೈಮಂಡ್ ನೆಕ್ಲೆಸ್ ಹಾಕೊಂಡು ತಿರುಗ್ತಿದಿ. ಮೊದಲ ಹೆಂಗೆ ನಿಮ್ಮ ಮನೆಯಿಂದ ಬಂದಿದ್ದೆ ಅನ್ನೋದು ಗೊತ್ತೈತಿ ನಿನಗೆ? ಎಲ್ಲ ನನ್ನ ಮಗ ಕೊಟ್ಟಿರೋ ಭಿಕ್ಷೆ ಐತಿ ಏನ? ನಾನು ಹೇಳಿದಂಗೆ ಕೇಳ್ಕೊಂತ ಬಿದ್ರೆ ಎಲ್ಲ ಚಂದ ಇರ್ತೈತಿ. ಇಲ್ಲ ಅಂತಂದ್ರೆ ಮುಂದೆ ಆಗೋದ ಬೇರೆ ಐತಿ. ನೆನಪೈತಿ ಇಲ್ಲ? ನಾನು ಹೇಳ್ತೀನಿ ಅತ್ತೆ ಅವಳಿಗೆ. ಕ್ರಿಶ್, ಏನು ನಡೀತಾ ಇದ್ದಿಲ್ಲ? ಏನು ಮಾಡಕತ್ತೀರಿ ನೀವು? ನಿಮಗೆ ನಾನು ಹೇಳಿದ್ದು ಒಂದು ಸ್ವಲ್ಪ ಅರ್ಥ ಆಗ್ತೈತೇನ? ನಡೀರಿ, ನಾನು ನಿಮಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ ಅತ್ತೆ. ಅವ್ರಿಗೆ ನಾನು ಹೇಳ್ತೀನಿ ಅತ್ತೆ, ನೀವು ಹೋಗ್ರಿ. ಚಂದಾಗ ಹೇಳೋರಿಗೆ. ಇನ್ನೊಂದು ಸರಿ ಈ ರೀತಿ ನಾನು ಏನಾದ್ರು ನೋಡಿದ್ರೆ ಸುಮ್ಮನೆ ಬಿಡಂಗಿಲ್ಲ ನೋಡು.